ಗಂಗೆ ಬಾರೆ ಗೌರಿ ಬಾ. ಇಲ್ಲಡಿಲಿ ನಮ್ಮ ಅಶೋಕ್ ಅವ್ರ ಫೋಟೋ ಪೇಪರ್ ಬಂದ್ಬಿಟ್ಟಿದೆ. ಅದಿರ್ಲಿ, ಯಾಕೆ ಬಂತಿದು? ಅದು ನಮ್ಮ ರಾಜ್ಯದ ಎಲ್ಲಾ ಹೋಟೆಲ್ ಮಾಲೀಕರು ಸೇರಿ ಪ್ರೆಸಿಡೆಂಟ್ ಮಾಡವ್ರೆ ನಮ್ಮ ಅಶೋಕ್ ಅವ್ರನ್ನ. ಪ್ರೆಸೆಂಟಾ? ಅಶೋಕಂಗೆ ಎಲ್ಲ ಹೋಟ್ಲ ಅಧ್ಯಕ್ಷ ಅಶೋಕಂಗೆ, ಲೀಡರ್ ಅಶೋಕಂಗೆ, ಪ್ರೆಸಿಡೆಂಟ್ ಅಶೋಕಂಗೆ, ಲೀಡರ್ ಅಶೋಕಂಗೆ, ಅಧ್ಯಕ್ಷ ಅಶೋಕಂಗೆ. ನಿಲ್ಲಿಸಿ ಯಾರು ಹಾರಾಕಂಗಿಲ್ಲ. ಅಶೋಕಂಗೆ ನಾನೇ ಮೊದಲಾಗ್ಬೇಕು. ಜಾಗಬಿಡಿ 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 ಜಾಗಬಿಡಿ. ಅಶೋಕ ಏನೆಲ್ಲ ಹೀಗೆ ಕೂತಿದ್ದೀರಾ? ಹೊಡಿರಿ ಸಿಳ್ಳೆ. ದೊಡ್ಡ ಮನುಷ್ಯಲ್ವಾ? ಹೋಗ್ಲಿ ಚಪ್ಪಾಳೆನ ಹೊಡಿರಿ ಸ್ವಾಮಿ, ಹೊಡಿರಿ ಚಪ್ಪಾಳೆನ ಜೋರಾಗಿ. ಅದು ಅದು ಏನ್ ಸ್ವಾಮಿ ಹಾರ ಹಾಕೋದ್ ನೋಡ್ತಾ ಇದ್ದೀರಾ ಮುಖಾನ? ಹೊಡಿರಿ ಚಪ್ಪಾಳೆ ಹೊಡಿರಿ. ಏನು ಇದೆಲ್ಲ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತೇನೋ ಅಶೋಕ? ಈಗ ಮ್ಯಾನೇಜರು ನಾನು ನಿಮ್ ಚೇಂಬರ್ಗೆ ಬಂದ್ರೆ ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತಾನೆ. ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಬೇಕಂತಾನೆ ನಾನು ಈಗ ನಿನ್ನ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತಾ ಇರೋದು. ಅಂದ್ರೆ ಎಂಗೇಜ್ಮೆಂಟ್ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಮದುವೆ ಫಿಕ್ಸ್ ಮಾಡ್ಬಿಡೋಣ ಅಂತ. ಶಾಂತಿ, ನೀನ್ ಇಲ್ಲೇ ಕುತ್ಕೊಂಡಿರೋ, ಡ್ಯಾಡಿನ ಮೂಡಿ ಕರ್ಕೊಂಡ್ಬಂದು ಆಮೇಲೆ ನಿನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಏನ್ ಮಾಡೋದು ಬೇಕರ್ ಮುಂದೆ? ಅವನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋನು, ನನ್ನ ಮುದ್ದಿನ ಮಗ. ನಾನು ಹಾಕೋ ಲೈನ್ ಎಂದೂ ದಾಟಲ್ಲ. ಅವನು ಏನೋ ಸ್ನೇಹಿತರಿಂದ ಸುತ್ತಾಡ್ತಿರ್ಬೋದು. ನಾನು ಈಗಾಗಲೇ ಅಗರ್ಭ ಶ್ರೀಮಂತ ರಾಮಚಂದ್ರಪ್ಪನವ್ರ ಮಗಳ ಜೊತೆ ಮದುವೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಮಾತನ್ನ ಅವನು ಯಾವತ್ತೂ ಮೀರಲ್ಲ. ಒಂದು ವೇಳೆ ನೀ ಹೇಳಿದ್ದೆ ನಿಜ ಆದ್ರೆ ನನ್ನ ಪ್ರೆಸ್ಟೇಜೇ ನನಗೆ ಮುಖ್ಯ. ಆ ಪ್ರೆಸ್ಟೇಜ್ಗೋಸ್ಕರ ನಾ ಏನ್ ಮಾಡಕ್ಕೂ ತಯಾರು. ಮದುವೆ ಆಗದೆ ಹುಚ್ಚಿಬಿಡಲ್ಲ, ಹುಚ್ಚಿಬಿಡದೆ ಮದುವೆ ಆಗಲ್ಲ ಅಂತಾರಲ್ಲ, ಹಾಗಾಯ್ತು ನಿನ್ ಕತೆ. ನೀನಂತೂ ಧೈರ್ಯವಾಗಿ ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳಲ್ಲ, ನಿಮ್ಮ ಅಪ್ಪ ಈ ಮದುವೆಗೆ ಒಪ್ಪಲ್ಲ. ಹೇಗೆ ನಡೆಯುತ್ತೆ ನಿನ್ ಮದುವೆ? ಅಶೋಕ, ನನ್ನ ಮಾತು ಕೇಳು. ಧೈರ್ಯವಾಗಿ ನೀನ್ ಶಾಂತಿಗೆ ಹೋಗಿ 3 ಗಂಟೆ ಹಾಕ್ಬಿಡು. ನಿನಗೆ ಮದುವೆ ಆಗದೆ ನಾನು ಹೇಗೋ ಮದುವೆ ಆಗ್ಲಿ? ಏನ್ ಹೇಳ್ತಿದ್ಯೋ ನೀನು? ಈ ಸಂದರ್ಭದಲ್ಲಿ ನನ್ನ ಮದುವೆ ಕಾಯ್ತ್ಯಾ? ನಿನ್ ಮದುವೆ ಗಣೇಶನ್ ಮದುವೆ ಆಗ್ಬಿಡುತ್ತೆ ಅಷ್ಟೇ. ಅಮ್ಮ ಬಾಮ ಇಲ್ಲಿ. ಮೊದ್ಲು ಇವನ್ ಮದುವೆ ಎಲ್ಲ ತಯಾರಿ ಮಾಡ್ಬೋಣ, ಏನಂತ್ಯಾ? ನೀನ್ ದುಡುಕ್ಬೇಡ ಕಣೋಸಿದ್ದ. ಅವ್ರ ತಂದೆಗೆ ಗೊತ್ತಿಲ್ಲದೆ ಮದುವೆ ಏನಾದ್ರು ಮಾಡ್ಬಿಟ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ. ಏನಮ್ಮ ಹೇಳ್ತಿದ್ಯಾ? ಶಾಂತಿನ ಮದುವೆ ಆಗಿಲ್ಲ ಅಂದ್ರೆ ಇವ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ? ಇಡೀ ಜೀವನ ಎಲ್ಲ ಕೊರತ ಕೂತ್ಕೊಂತಾರೆ. ಅದು ಪರವಾಗಿಲ್ವ ನಿನಗೆ? ಗೊತ್ತಪ್ಪ, ನಾವೇ ನಿಂತು ಮದುವೆ ಮಾಡಿದೀವಿ ಅಂತ ಅವ್ರ ತಂದೆಗೆ ಗೊತ್ತಾದ್ರೆ ಅವ್ರು ನಮ್ಮ ಮೇಲೆ ದ್ವೇಷ ಬೆಳೆಸ್ಕೊಳ್ಳಲ್ವಾ? ನೀವು ಹೇಳೋದು ಸರಿಯಮ್ಮ. ನನಗೆ ನಿಮಗೆಲ್ಲ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ನಾನು ಶಾಂತಿ ಎಲ್ಲರೂ ದೂರ ಹೋಗ್ಬಿಟ್ಟು ಮದುವೆ ಆಗ್ಬಿಡ್ತೀವಿ. ಏನೋ ಹೇಳ್ತಿದ್ಯಾ ನೀನು? ನಮ್ಮನ್ನೆಲ್ಲ ಬಿಟ್ಬಿಟ್ಟು ನೀನು ಅನಾಥವಾಗಿ ಮದುವೆ ಆಗ್ತೀಯಾ? ಅಮ್ಮ, ನಿನಗೆ ಸರಿ ಕಾಣಿಸುತ್ತಮ್ಮ ಇದು? ಸರಿಪ್ಪ, ದೇವ್ರ ಮೇಲೆ ಭಾರ ಹಾಕೋಣ. ನೀನ್ ಮದ್ವೆಗೆ ಏರ್ಪಾಟ್ ಮಾಡು. ಅದು ಮತ್ತೆ ಓಹೋ, ಒಳಗಡೆ ಪ್ರಿಯತಮೆ ಇದ್ದಾಳೆ, ನೋವಾಗ್ಬಿಡುತ್ತೆ. ಬೇಕರ್ ಮುಂಡೆ ಇದೆ. ಓದ್ ಕೆಲಸ ಮಾಡಕ್ ಮುಂಚೆನೆ ಯಾಕೆ ಕರೆಸ್ಲಿಲ್ಲ? ನಿಮ್ಮನ್ ಕರ್ಸದೆ ಹೋಗಿದ್ರೆ ನಾನು ಅರ್ಜೆಂಟ್ ಆಗಿ ಮದುವೆ ಮುಗ್ದು ಹೋಗಿರೋದು. ಅದಕ್ಕೆ. ನಿಂದ? ನಂದಲ್ಲ ಮಾಮ. ಯಾರ್ದಯ್ಯ? ನಿಮ್ ಮಗಂದು.
ಅಕ್ಷತೆ ಸರ್ ತಗೊಳ್ಳಿ ಸರ್. ಸಿದ್ಧ, ಬಹಳ ಒಳ್ಳೆ ಕೆಲಸ ಮಾಡಿದೀಯಾ. ನನ್ನ ಸ್ಥಾನದಲ್ಲಿ ನಿಂತು ನಾನ್ ಮಾಡ್ಬೇಕಾದ ಕೆಲಸ ಮಾಡಿದೀಯಾ. ನಿನ್ ಋಣನ ತೀರಿಸ್ತೀನಿ. ನಾನು ಅಂತ ದೊಡ್ಡ ಕೆಲಸ ಏನ್ ಮಾಡಿದ್ದೀನಿ ಸರ್? ಏನಪ್ಪ ಹಂಗಂತೀಯ? ಈಗ ತಾನೇ ಮದ್ವೆ ಮಾಡಿ ಹೊಸ ಲೆಕ್ಕ ಶುರು ಮಾಡಿದೀಯಾ. ಕೂಡಿ ಕಳೆದ್ ನೋಡ್ತೀನಿ, ಬಾಕಿ ಇದ್ರೆ ತೀರಿಸ್ತೀನಿ.